ಎಲ್ಲಿ ನೋಡಿದ್ರು ಟಾಕ್ಸಿಕ್ತೆ ಸುದ್ದಿ ಸದ್ದು ರಿವ್ಯೂ. ನಾನು ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಒಂದು ವಿಷಯ ಮರ್ತಿದ್ದೆ. ಆ್ಯಕ್ಚುಲಿ ನಾನು ಮಾತಾಡಬೇಕು ಅಂತಿದ್ದೆ, ಸೊ ಅದು ಆ ವಿಡಿಯೋದಲ್ಲಿ ಸಾಧ್ಯ ಆಗಲಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ಒಂದು ಟ್ರೈಲರ್ ಪ್ಲೇ ಆಯಿತು. ಅದನ್ನು ನೋಡಿದ ತಕ್ಷಣ ಒಂದು ಸೆಳೆತ ಶುರುವಾಯಿತು. ಆ ಕಂಟೆಂಟು ಹೊಸ್ದಾಗಿ ಅನ್ನಿಸ್ತು, ಫ್ರೆಶ್ ಅನ್ನಿಸ್ತು. ಹಂಗೆ ಆ ಮ್ಯೂಸಿಕ್ ಮತ್ತು ಆ ವಿಜುವಲ್ಸ್ ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು. ನಾನು ಟಾಕ್ಸಿಕ್ ಸಿನಿಮಾ ಓವರಾಲ್ ರಿವ್ಯೂ ಮಾತಾಡಬೇಕಾದ್ರೆ ಅಥವಾ ಇದ್ರ ಬಗ್ಗೆ ಟಾಕ್ಸಿಕ್ ಸಿನಿಮಾದ ಇವತ್ತು ಹೇಗಿತ್ತು ಹೆಂಗಿತ್ತು ಅಂತ ಎಲ್ಲ ಹೇಳೋದ್ರ ಮಧ್ಯೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಆ ವಿಡಿಯೋದಲ್ಲಿ ಮಾಡ್ತಾಯಿದ್ದೆ. ಸೊ ಆದಷ್ಟು ಬೇಗ ಟ್ರೈಲರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಂತ. ಸೊ ಇವತ್ತೆಲ್ಲ ಟಾಕ್ಸಿಕ್ಮಯ, ಎಲ್ಲಿ ನೋಡಿದ್ರು ಟಾಕ್ಸಿಕ್ತೆ ಸುದ್ದಿ ಸದ್ದು ರಿವ್ಯೂ ರೆಸ್ಪಾನ್ಸ್ಗಳು. ಈಗ ನಾನೊಂದು ಅನಿಸಿಕೆ ಕೂಡ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೋ ವೀಡಿಯೋನೂ ನೋಡಿರ್ತೀರ. ನಾನು ಆ್ಯಕ್ಚುಲಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಒಂದು ವಿಷಯ ಮರ್ತಿದ್ದೆ. ಆ್ಯಕ್ಚುಲಿ ನಾನು ಮಾತಾಡಬೇಕು ಅಂತಿದ್ದೆ, ಸೊ ಅದು ಆ ವಿಡಿಯೋದಲ್ಲಿ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಿಮ್ಮ ಮುಂದೆ ಆ ಒಂದು ಏನು ಆ ವಿಡಿಯೋ ಅಂತ ನಿಮ್ಮ ಮುಂದೆ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಬೇಸಿಕಲಿ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸು. ಇಡೀ ವರ್ಲ್ಡ್ ವೈಡಲ್ಲಿ ಕ್ರೇಜ್ ಹುಟ್ಟಾಕಿರೋಂಥ ಇಂಡಿಯನ್ ಸಿನಿಮಾ ಆ್ಯಂಡ್ ಕನ್ನಡದ ಸಿನಿಮಾ. ಸೊ ಈ ಸಿನಿಮಾದ ಜೊತೆಗೆ ಸಿಕ್ಕಾಪಟ್ಟೆ ಜನ ಟ್ರೈಲರ್ನ ಹಾಕಬೇಕು, ನಮ್ಮ ಸಿನಿಮಾಗೂ ಪಬ್ಲಿಸಿಟಿ ಸಿಗಬೇಕು, ಈ ಥರದ್ದೆಲ್ಲ ಒಂದಷ್ಟು ಐಡಿಯಾಸ್ ಇರುತ್ತೆ. ಸೊ ಆ ಪೈಕಿ KVN ಅವ್ರದ್ದೇ ಪ್ರೊಡಕ್ಷನ್ದು ನಾನು ನೋಡಿದ್ದು ಥಿಯೇಟ್ರಲ್ಲಿ. ಈ ಪೈಕಿ ಆ್ಯಕ್ಚುಲಿ ನಾನು ಒಂದು ಏನು ಸ್ಕ್ರೀನಲ್ಲಿ ಸಿನಿಮಾ ನೋಡ್ತಿದ್ದೆ, ಆ ಸಿನಿಮಾ ಸ್ಕ್ರೀನಲ್ಲಿ ಇವತ್ತು ರಾಮಾಯಣದ್ದು ಮತ್ತು KVN ಪ್ರೊಡಕ್ಷನ್ಸ್ನ ಬೇಲ್ ಸಿನಿಮಾ, ಈ ಥರ ಈ ಎರಡು ಸಿನಿಮಾದ್ದು ಟ್ರೈಲರ್ಗಳು ಪ್ಲೇ ಆಯಿತು. ಅದೆಲ್ಲರಿಗೂ ಗೊತ್ತಿರೋ ವಿಷಯ ಮತ್ತು ಸಿನಿಮಾಗೆ ಅಟ್ಯಾಚ್ ಆಗಿತ್ತು. ಅಂದರೆ ಆಲ್ರೆಡಿ ಆ ಕಂಟೆಂಟ್ ನಾವು ನೋಡಿದ್ವಿ ಕೂಡ. ಸೊ ಫಾರ್ ದಿ ಫಸ್ಟ್ ಟೈಮ್ ಒಂದು ಟ್ರೈಲರ್ ಪ್ಲೇ ಆಯಿತು. ಅದನ್ನು ನೋಡಿದ ತಕ್ಷಣ ಒಂದು ಸೆಳೆತ ಶುರುವಾಯಿತು. ಆ್ಯಂಡ್ ದ ವೇ ಆಫ್ ಮೇಕಿಂಗು, ಆ ಕ್ವಾಲಿಟಿ ಮತ್ತು ಆ ಕಂಟೆಂಟು ಹೊಸ್ದಾಗಿ ಅನ್ನಿಸ್ತು, ಫ್ರೆಶ್ ಅನ್ನಿಸ್ತು. ಹಂಗೆ ಆ ಮ್ಯೂಸಿಕ್ ಮತ್ತು ಆ ವಿಜುವಲ್ಸ್ ಹಂಗೆ ಕೂತ್ಕೊಂಡ್ಬಿಟ್ಟಿತ್ತು. ನಾನು ಟಾಕ್ಸಿಕ್ ಸಿನಿಮಾ ಓವರಾಲ್ ರಿವ್ಯೂ ಮಾತಾಡಬೇಕಾದ್ರೆ ಅಥವಾ ಇದ್ರ ಬಗ್ಗೆ ಟಾಕ್ಸಿಕ್ ಸಿನಿಮಾದ ಇವತ್ತು ಹೇಗಿತ್ತು ಹೆಂಗಿತ್ತು ಅಂತ ಎಲ್ಲ ಹೇಳೋದ್ರ ಮಧ್ಯೆ ಇದನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಆ ವಿಡಿಯೋದಲ್ಲಿ ಮಾಡ್ತಾಯಿತ್ತು. ಸೊ ಒಂದು ಈ ಸಿನಿಮಾ ಮತ್ತು ಯಾವುದೂ ಅಲ್ಲ, ಜಾಕಿ 42 ಅಂತ ರೀಸೆಂಟ್ಲಿ ಒಂದು 2 ಹಾಡು ರಿಲೀಸ್ ಆಗಿತ್ತು. ನಾನು ಅದನ್ನು ಗಮನಿಸಿದ್ದೆ. ಆ್ಯಂಡ್ ಥಿಯೇಟ್ರಿಕಲ್ ಟ್ರೈಲರು ಟಾಕ್ಸಿಕ್ ಜೊತೆಗೆ ರಿಲೀಸ್ ಮಾಡಿದ್ದಾರೆ. ಸದ್ಯದಲ್ಲೇ ಆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಕಮಿಂಗ್ ಸೂನ್ ಅಂತಲೂ ಹಾಕಿದ್ದಾರೆ. ನನಗೆ ಏನಕ್ಕೆ ಈ ಸಿನಿಮಾ ವಿಶೇಷ ಅನ್ನಿಸ್ತು ಮತ್ತು ವಿಶೇಷವಾಗಿ ತಲೆಯಲ್ಲಿ ಕೂತ್ಕೊಬಿಡ್ತು ಮತ್ತು ಅದನ್ನ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ಅದು ಎಲ್ಲೂ ಡಿಜಿಟಲಲ್ಲೂ ಅವೈಲೇಬಲ್ ಇರಲಿಲ್ಲ. ಸೊ ನಾನು ಮತ್ತೆ ಹುಡುಕ್ತಾ ಎಲ್ಲೂ ಸಿಗಲಿಲ್ಲ. ಅದು ಥಿಯೇಟ್ರಲ್ಲೇ ಪ್ಲೇ ಆಗಿರೋಂಥ ಒಂದು ವೀಡಿಯೋ. ಆ್ಯಂಡ್ ಫಸ್ಟ್ ಟೈಮ್ ಅಂದರೆ ಈ ರೇಸ್ ಬಗ್ಗೆ ಸಿನಿಮಾಗಳು ಈ ಥರದ್ದೆಲ್ಲ ನಾವು ನೋಡೇ ಇಲ್ಲ. ಬೆಂಗಳೂರಿನ ರೇಸ್ ಕೋರ್ಸು ಮತ್ತು ಆ ರೇಸ್ ವ್ಯೂ ಜೊತೆಗೆ ಆ ಒಂದು ಎನರ್ಜೆಟಿಕ್ ಎಂಟ್ರಿ, ಇದೆಲ್ಲ ನೋಡ್ಬೇಕಾದ್ರೆ ವಾವ್ ಅಂತ ಅನಿಸ್ತು. ಮತ್ತು ಆ ಮೇಕಿಂಗು, ಆ ವಿಜುವಲ್ಲು, ಆ ಮ್ಯೂಸಿಕ್ಕು ಆ್ಯಂಡ್ ಆ ಕ್ಯಾರೆಕ್ಟರ್ಸು. ಕಿರಣ್ ರಾಜ್ ಸಿನಿಮಾ ಇದು. ಕಿರಣ್ ರಾಜು ಐ ಥಿಂಕ್ ಇದು ಬೇರೆ ಥರದ್ದೇ ಒಂದು ಪೋಟ್ರೆ ಆಗಿರೋಂಥ ಸಿನಿಮಾ ಅಂತ ಕಾಣ್ತದೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಂದರೆ ಜಸ್ಟ್ ಐ ಥಿಂಕ್ 1.5-2 ನಿಮಿಷದಷ್ಟು ಕಂಟೆಂಟ್ ಇದು. ಪ್ರೊಡಕ್ಷನ್ ವ್ಯಾಲ್ಯೂಸು ಮತ್ತು ಬೇರೆದೇ ಏನೋ ಮಾಡಿದ್ದಾರೆ, ಈ ಸಲ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಯಿತು. ನನ್ನ ಪ್ರಕಾರ ಕಿರಣ್ ರಾಜ್ಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ. ಅಂದರೆ ಅವ್ರು ರೀಸೆಂಟ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಆ್ಯಂಡ್ ಕಿರುತೆರೆಯಲ್ಲಿದ್ದಾರೆ. ಬಟ್ ಈ ಸಿನಿಮಾ ಏನೋ ಬೇರೆ ವೈಬು ಕೊಡ್ತಿದೆ. ಆ್ಯಂಡ್ ಎಸ್ಪೆಷಲಿ ರೇಸು ಮತ್ತು ಕುದುರೆಗಳು, ಆ ಕಂಟೆಂಟೇ ತುಂಬ ಇಂಪ್ರೆಸ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಸೆಳೀತಾ ಇದೆ ಅದು. ಸೊ ಈ ಕಂಟೆಂಟ್ ಆದಷ್ಟು ಬೇಗ ರಿಲೀಸ್ ಆಗಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ನ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇವತ್ತು ಟಾಕ್ಸಿಕ್ ಜೊತೆಗೆ ಇದು ತುಂಬ ವಿಶೇಷ ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ. ಆದಷ್ಟು ಬೇಗ ಚಿತ್ರತಂಡಕ್ಕೆ ಒಂದು ಮನವಿ, ಈ ಸಿನಿಮಾದ ಥಿಯೇಟ್ರಿಕಲ್ ಟ್ರೈಲರ್ನ ಬೇಗ ರಿಲೀಸ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಥಿಯೇಟ್ರಲ್ಲಿ ಆ ವಿಜುವಲ್ಲು, ಆ ಸೌಂಡು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಆ್ಯಪ್ಟಾಗಿ ಮಾಡಿರೋಂಥ ಒಂದು ಕಂಟೆಂಟು. ಒಂದು ಸರ್ಪ್ರೈಸ್ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಒಂದು ಸರ್ಪ್ರೈಸಿಂಗ್ ಕಂಟೆಂಟ್ ಬರ್ತಾ ಇದೆ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಸೊ ಆದಷ್ಟು ಬೇಗ ಟ್ರೈಲರ್ನ ರಿಲೀಸ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ. ಆ್ಯಂಡ್ ಟಾಕ್ಸಿಕ್ ಸಿನಿಮಾ ನೋಡ್ತಿರೋರಿಗೆ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ಈ ಥಿಯೇಟ್ರಿಕಲ್ ಟ್ರೈಲರ್ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ನಾನು ನೋಡಿದಂಥ ಒಂದು ಸ್ಕ್ರೀನಲ್ಲಿ ಇದು ನನಗೆ ಸಿಕ್ತು. ಖಂಡಿತವಾಗ್ಲೂ ಈ ಸಿನಿಮಾದ ಟಾಕ್ಸಿಕ್ ಯಾರೆಲ್ಲ ನೋಡೋಕ್ಕೆ ಹೋಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಅವಕಾಶ ಸಿಗುತ್ತೆ, ಈ ಒಂದು ಟ್ರೈಲರ್ನ ನೋಡೋವಂಥ ಸಂದರ್ಭ. ಈ ಟ್ರೈಲರ್ ನೋಡಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ತಿಳಿಸಿ. ಸೊ ಆದಷ್ಟು ಬೇಗ ಈ ಟ್ರೈಲರ್ ಅಫಿಷಿಯಲಿ ಡಿಜಿಟಲಿ ರಿಲೀಸ್ ಆಗಲಿ. ಆ್ಯಂಡ್ ಸಿನಿಮಾನು ಆದಷ್ಟು ಬೇಗ ಬರಲಿ ಅನ್ನೋದೇ ನಮ್ಮ ಆಶಯ. ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ, ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಸೀಸನ್ಗೆ ಇದೊಂದು ಸರ್ಪ್ರೈಸ್ ಆದರೂ ಆಗಬಹುದು. ಆಲ್ ದ ಬೆಸ್ಟ್ ಜಾಕಿ 42 ಟೀಮ್ ಆ್ಯಂಡ್ ಕಿರಣ್ ರಾಜ್. ವಿಶೇಷವಾಗಿ ಮಾಡಿದ್ದೀರಾ, ವಿಶೇಷವಾಗಿ ಕಾಣಿಸ್ತಾ ಇದೆ, ತುಂಬ ಕಾನ್ಫಿಡೆಂಟ್ ಆಗಿದೆ. ಸೊ ಹಾಗಾಗಿ ಆಲ್ ದ ಬೆಸ್ಟ್. ನಮಸ್ಕಾರ.